ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತಾಗಿ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಎಲ್ಲರಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋರ್ಗೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಯಾಕೆ ಈ ಒಂದು ಪ್ರಾಬ್ಲಮ್ ಬರುತ್ತೆ, ಇದರಿಂದ ದೂರ ಇರೋದು ಹೇಗೆ, ಚಿಕಿತ್ಸೆ ಹೇಗೆ, ಹಾಗೆ ಕಾಂಪ್ಲಿಕೇಶನ್ಸ್ ಇರಬಹುದು, ಲಕ್ಷಣಗಳು, ಹೀಗೆ ಸಾಕಷ್ಟು ಮಾಹಿತಿಯನ್ನು ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್ ಡಾಕ್ಟರ್, ಥೈರಾಯ್ಡ್ ನಾವಂತೂ ಸಾಕಷ್ಟು ಬಾರಿ ಈ ಸಮಸ್ಯೆ ಬಗ್ಗೆ ಮಾತನಾಡಿದ್ದೇವೆ. ಆದರೂ ಕೂಡ ಜನರಿಗೆ ಜಾಗೃತಿ ಅನ್ನೋದು ಬೇಕೇ ಬೇಕು ಇತ್ತೀಚಿನ ದಿನಗಳಲ್ಲಿ. ಅಂಡ್ ಥೈರಾಯ್ಡ್ ಅಂದ ತಕ್ಷಣ ಕೂಡ ಜನರಲ್ಲಿ ಬಹುಮುಖ್ಯವಾಗಿ ಬರೋದು ಭಯ. ಅಯ್ಯೋ ಥೈರಾಯ್ಡಾ ಅಂತ. ಸೊ ಆ ಭಯನ ಬಿಟ್ಟು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದಕ್ಕೆ ಸೊ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಂತೂ ಬೇಕೇ ಬೇಕಾಗುತ್ತೆ. ಮೊದಲನೇದಾಗಿ ಥೈರಾಯ್ಡ್ ಅಂದರೆ ಏನು, ಯಾಕೆ ಬರುತ್ತೆ, ಅದರ ಲಕ್ಷಣಗಳನ್ನು ತಿಳಿಸ್ಕೊಟ್ಬಿಡಿ. ಥೈರಾಯ್ಡ್ ಅನ್ನೋದು ನಮ್ಮ ಬಾಡಿಯಲ್ಲಿರೋ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಸೊ ಥೈರಾಯ್ಡ್ ಒಂದು ಹಾರ್ಮೋನಲ್ ಪ್ರಾಬ್ಲಮ್, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುವಂಥ ಒಂದು ಪ್ರಾಬ್ಲಮ್. ನಮ್ಮ ಬಾಡಿಯಲ್ಲಿ ನ್ಯಾಚುರಲಿ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಯ್ಡ್ ಹಾರ್ಮೋನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಆವಾಗ ಬರೋ ಸಮಸ್ಯೆಯನ್ನು ನಾವು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಕರಿತೀವಿ. ಸೊ ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಟೈಪ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಕ್ಲಿನಿಕಲಿ ನಾವು ಹೈಪೋಥೈರಾಯ್ಡಿಸಮ್ ನೋಡ್ತಾ ಇದ್ದೀವಿ, ಹೈಪರ್ ಥೈರಾಯ್ಡಿಸಮ್, ಗಳಗಂಡ ರೋಗ ಆರ್ ಥೈರಾಯ್ಡ್ ನಾಡ್ಯೂಲ್ಸ್ ನೋಡ್ತಾ ಇದ್ದೀವಿ. ಆರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಬಂದಾಗ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು, ಗಾಯ್ಟರ್ ಇರ್ಬೋದು, ಗ್ರೇವ್ಸ್ ಡಿಸೀಸ್ ಇರ್ಬೋದು. ಇಂಥ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಲಕ್ಷಣಗಳು ಅಂತ ಕಂಡಾಗ ಈಚ್ ಟೈಪ್, ನಾನು ಮುಂಚೆ ನಿಮ್ಗೆ ಹೇಳ್ದಂಗೆ ಈಚ್ ಟೈಪಿಂದನೂ ಅದರ ಸಿಮ್ಟಮ್ಸ್ ವೇರಿ ಆಗುತ್ತೆ. ಸೊ ಈಗ ಹೈಪೋಥೈರಾಯ್ಡಿಸಮ್, ಹೈಪೋ ಅಂತಂದರೆ ನಮ್ಮ ಬಾಡಿಗೆ ಎಷ್ಟು ಅಮೌಂಟಲ್ಲಿ ಥೈರಾಯ್ಡ್ ಬೇಕೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಆವಾಗ ಲೆಸ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ನಮ್ಮ ಬಾಡಿಯಲ್ಲಿ ಇದ್ದಾಗ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಸೊ ಮೋಸ್ಟ್ಲಿ ಇದನ್ನು ನಾವು ಫೀಮೇಲ್ಸಲ್ಲಿ ಜಾಸ್ತಿ ನೋಡ್ತೀವಿ. ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ 20 to 32 ಇಯರ್ಸ್ ಫೀಮೇಲ್ಸಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಸೊ ಅದರ ಸಿಮ್ಟಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಲೈಕ್ ಹೈಪೋಥೈರಾಯ್ಡಿಸಮಲ್ಲಿ ತುಂಬ ಬೇಗನೆ ವೆಯ್ಟ್ ಗೇಯ್ನ್ ಆಗ್ತಾರೆ. ಲೈಕ್ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಅವ್ರ ಕರೆಕ್ಟ್ ಡಯಟ್ ಇದೆ, ಎಕ್ಸಸೈಸ್ ಇದೆ ಅಂತಂದರೂ ಕೂಡ ಸಡನ್ನಾಗಿ ವೆಯ್ಟ್ ಗೇಯ್ನ್ ಆಗೋದು, ಆರ್ ಹೇರ್ ಫಾಲ್, ಕೂದಲು ಜಾಸ್ತಿ ಉದುರೋದು. ಲೈಕ್ ಒನ್ ಡೇ ಅಲ್ಲಿ ಮೋರ್ ದ್ಯಾನ್ 100 ಸ್ಟ್ಯಾಂಡ್ಸ್ ಆಫ್ ಹೇರ್ ಉದುರ್ತಾ ಇದೆ ಅಂತಂದರೆ ಅದನ್ನು ನಾವು ಥೈರಾಯ್ಡ್ ಸಿಂಪ್ಟಮ್ಸ್ ಥರ ನಾವು ಕನ್ಸಿಡರ್ ಮಾಡ್ತೀವಿ. ಡಾಕ್ಟರ್ ಒಬ್ರು ಕರೆ ಮಾಡಿದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ. ಎಸ್ ಕಟ್ ಆಗಿದೆ ಅನಿಸುತ್ತೆ, ಮತ್ತೊಮ್ಮೆ ಮಾಡ್ತಾರೆ, ನೋಡೋಣ. ಎಸ್ ಕಂಟಿನ್ಯೂ ಮಾಡಿ ಡಾಕ್ಟರ್. ಸೊ ಸಡನ್ ವೆಯ್ಟ್ ಗೇನು, ಹೇರ್ ಫಾಲು, ಮತ್ತು ಫಿಮೇಲ್ಸಲ್ಲಿ ನೋಡಿದಾಗ ಮುಟ್ಟಿನಲ್ಲಿ ಸಮಸ್ಯೆ ಬರೋದು. ಅಂದರೆ 3 ತಿಂಗ್ಳಿಗೆ ಒಂದು ಸತಿ ಮುಟ್ಟಾಗೋದು, ಅವ್ರ ಎಕ್ಸೆಸಿವ್ ಬ್ಲೀಡಿಂಗ್, ಮುಟ್ಟಿನ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಹೋಗೋದು, ಅವ್ರು ತುಂಬ ಟಯರ್ಡಾಗಿ ಅನಿಸೋದು, ಆ್ಯಂಡ್ ಜೊತೆಗೆ ಕೈಕಾಲೆಲ್ಲ ಊತ ಬರೋದು. ಇವೆಲ್ಲ ನಾವು ಹೈಪೋಥೈರಾಯ್ಡಿಸಮ್ ನೋಡ್ತೀವಿ. ಇದ್ರ ಜೊತೆಗೆ GIT ಡಿಸ್ಟರ್ಬೆನ್ಸಸ್ ಅಂತ ನೋಡಿದಾಗ ಕಾನ್ಸ್ಟಿಪೇಷನ್, ಅಂದರೆ ಈಗ ಇಂಟೆಸ್ಟೈನಲ್ ಮೂಮೆಂಟ್ಸ್, ಪೆರಿಸ್ಟಾಲ್ಟಿಕ್ ಮೂಮೆಂಟ್ಸ್ ಕಡಿಮೆ ಆಗೋದ್ರಿಂದ ಕಾನ್ಸ್ಟಿಪೇಷನ್ನ ನೋಡ್ತೀವಿ, ಎಕ್ಸೆಸ್ ಆಫ್ ಸ್ವೆಟ್ಟಿಂಗ್ ನೋಡ್ತೀವಿ, ಆ್ಯಂಡ್ ಇಂಡೈಜೆಷನ್ನ ಕೂಡ ನೋಡ್ತೀವಿ. ಇದ್ರ ಜೊತೆಗೆ ಕೋಲ್ಡ್ ಇಂಟಾಲರೆನ್ಸ್, ಅಂದರೆ ಯಾವುದೇ ಥರ ಚಳಿ, ಅವ್ರಿಗೆ ಜಾಸ್ತಿ ಚಳಿ ತಡ್ಕೊಳ್ಳೋಕೆ ಆಗಲ್ಲ, ಆ್ಯಂಡ್ ಹಾರ್ಟ್ ರೇಟ್ ಕೂಡ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ನ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ತೀವಿ. ಓಕೆ, ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮಾ. ಹಲೋ ಮೇಡಮ್, ಗುಡ್ ಆಫ್ಟರ್ನೂನ್. ನಿಮ್ಮ ಹೆಸರು? ಕ್ರೇಸಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಕೊಡಗಿಂದ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ನನಗೆ ಚಿಕ್ಕವನ್ ಪ್ರೆಗ್ನೆನ್ಸಿಲಿ ಥೈರಾಯ್ಡ್ದು ಸ್ವಲ್ಪ ಅದು ಇತ್ತು ಮೇಡಮ್, ಸಿಂಪ್ಟಮ್ಸು. ಓಕೆ. ಬಟ್ ಅದು ನನಗೆ ಏನೇ ಒಂದು ಕೋಲ್ಡ್ ಐಟಮ್ ಯಾವುದಾದ್ರೂ ತಿಂದರೂ ಗಂಟ್ಲು ನೋವು ಇಮಿಡಿಯೇಟ್ ಆಗಿ ಬರುತ್ತೆ. ಓಕೆ. ಅದು ಯಾವ ಇವನ್ ಸಮ್ಮರಲ್ಲಾದರೂ ಸರಿ, ವಿಂಟರಲ್ಲಾದರೂ ಸರಿ. ಓಕೆ. ಅದು ತಿಂದಾದ್ಮೇಲೆ ನನಗೆ ಅದ್ರ ಸಿಂಪ್ಟಮ್ಸ್ ಬರುತ್ತೆ.
ಓಕೆ ಕೋಲ್ಡ್ ಯಾವುದು ಮುಟ್ಟಕ್ಕಾಗಲ್ಲ. ಓಕೆ ಅದೇ ತರ ನನ್ನ ಹಸ್ಬೆಂಡ್ಗೂ ಅಷ್ಟೇ ಮೇಡಮ್. ಓಕೆ. ಒಳಗಡೆ ರೆಡ್ಡಿಶ್ ಇದೆ. ಎಷ್ಟು ವರ್ಷದಿಂದ ಇದೆ ಅಮ್ಮ ಅವ್ರಿಗೆ ಆ ಪ್ರಾಬ್ಲಮ್ಮು? ಈಗ ರೀಸೆಂಟ್ಲಿ ನಿಮಗೆ ಸೆಕೆಂಡ್ 2 months ಮೇಲೆ ಆಯ್ತು. ಓಕೆ ಆಲ್ಮೋಸ್ಟ್ ಮೆಡಿಸಿನ್ ತಗೊಂಡಿದ್ದಾರೆ. ಓಕೆ. ಒಳಗಡೆ ಎಲ್ಲ ಒಂಥರ ರೆಡ್ಡಿಶ್ ಮೇಡಮ್. ಓಕೆ, ಅದ್ರ ಜೊತೆಗೆ ಬೇರೆ ಏನಾದರೂ ಲಕ್ಷಣಗಳಿದೆಯಾ ಅಮ್ಮ? ಬೇರೆ ಏನೂ ಇಲ್ಲ. ಯಾವುದಾದ್ರೂ ಟೆಸ್ಟ್ಗಳು ಮಾಡಿಸಿದ್ದೀರಾ ತಾವು? ಟೆಸ್ಟಾ? ಇಲ್ಲ. ಟೆಸ್ಟ್ ಯಾವುದು ಮಾಡಿಸಿಲ್ಲ. ಓಕೆ, ಅದ್ರ ಜೊತೆಗೆ ವೆಯ್ಟ್ ತುಂಬ ಕಡಿಮೆ ಆಗೋದು, ವೆಯ್ಟ್ ಜಾಸ್ತಿ ಆಗೋದು, ಇಂಥ ಸಮಸ್ಯೆ ಏನಾದರೂ ಇದೆಯಮ್ಮ? ಇಲ್ಲ. ಏನಾದ್ರೂ ಒಂದು ಕೋಲ್ಡ್ ಐಟಮ್ ತಿಂದಾಗ ಅದು ನನಗೆ ನೋವು ಸ್ಟಾರ್ಟ್ ಆಗುತ್ತೆ ಗಂಟ್ಲುದು. ಇವನ್ ನಾನು ಮೊನ್ನೆ ಅಷ್ಟೇ ಕರ್ಡ್ ಇತ್ತು, ಅದು ಇಲ್ಲಿ ತುಂಬಾ ಚಳಿ ಇದೆಲ್ಲ ಮೇಡಮ್. ಸೊ ನಾನು ತಿಂದೆ, ನಂಗೆ ಇಮಿಡಿಯೇಟ್ ಆಗಿ ಕಾಫ್ ಅದೆಲ್ಲ ಶುರು ಆಯ್ತು. ಸೊ ಸಮ್ಮರ್ ಟೈಮಲ್ಲಿ ಅಷ್ಟೇ ಯಾವ್ದಾದ್ರು ಒಂದು ಕೋಲ್ಡ್ ಐಟಮ್ ತಿಂದ್ರೆ ಶುರು ಆಗುತ್ತೆ. ಓಕೆ, ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ನೀವು ಯಾವುದೇ ಕೋಲ್ಡ್ ಐಟಮ್ ತಿಂದರೂ ಕೂಡ ನಿಮಗೆ ಗಂಟಲು ನೋವು ಆಗುತ್ತೆ, ಕಾಫ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇದು ಥೈರಾಯ್ಡಿಂದನೂ ಆಗ್ಬೋದು, ಆರ್ ನಿಮ್ಗೆ ಏನಾದರೂ ಅಲರ್ಜಿ ಥರ ಇದ್ದರೂ ಕೂಡ ಆಗ್ಬೋದು. ನೀವು ಥೈರಾಯ್ಡ್ ರಿಲೇಟೆಡ್ ಬ್ಲಡ್ ಟೆಸ್ಟ್ನ ಮಾಡಿಸಿ, ಆದಷ್ಟು ಬೇಗ ಥೈರಾಯ್ಡ್ ಪ್ರೊಫೈಲ್ ಒಂದು ಮಾಡಿಸ್ಕೊಂಡು ಅದ್ರ ರಿಪೋರ್ಟ್ಸ್ ತಗೊಂಡು ನಿಮ್ಮ ಹತ್ತಿರ ಇರೋ ಹೋಮಿಯೋಕೇರ್ ಕ್ಲಿನಿಕ್ಗೆ ಬಂದರೆ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಎಲ್ಲ ನಿಮ್ಮನ್ನು ಡೀಟೇಲ್ಡಾಗಿ ನಿಮ್ಮದು ಯಾಕೆ ಬಂತು ಏನು ಬಂತು ಅಂತ ಕನ್ಸಿಡರ್ ಮಾಡಿ ಮೆಡಿಸಿನ್ಸ್ನ ಆದಷ್ಟು ಬೇಗ ಶುರು ಮಾಡ್ತೀವಿ. ಓಕೆ ಮೇಡಮ್. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್. ಡಾಕ್ಟರ್, ನೀವು ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋಪತಿಯಲ್ಲಿ ಒಳ್ಳೆಯ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಇನ್ನು ಟ್ರೀಟ್ಮೆಂಟ್ ಕುರಿತಾಗಿ ಹೇಳೋದಾದರೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಥೈರಾಯ್ಡ್ಗೆ ಬಂದು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಕೊಡ್ತೀವಿ. ಬಿಕಾಸ್ ಈಗ ನಿಮಗೆ ನಾನು ಒಂದು ಸೆಟ್ ಆಫ್ ಸಿಮ್ಟಮ್ಸ್ನ ಹೇಳಿದ್ದೀನಿ, ಬಟ್ ಎಲ್ಲ ಪೇಷಂಟ್ಸು ಹೈಪೋಥೈರಾಯ್ಡ್ ಆರ್ ಹೈಪರ್ ಥೈರಾಯ್ಡ್ ಇರೋ ಪೇಷಂಟ್ಸ್ ಇದೇ ಲಕ್ಷಣಗಳಿಂದ, ಒಂದೇ ಥರದ ಲಕ್ಷಣಗಳಿಂದ ನಮ್ಮ ಹತ್ರ ಬರಬೇಕು ಅಂತ ಏನು ಅದೇ ಥರ ಬರಬೇಕು ಅಂತ ಎಲ್ಲೂ ಇಲ್ಲ. ಲೈಕ್ ಒಬ್ಬರು ವೆಯ್ಟ್ ತುಂಬ ಗೇನ್ ಆಗ್ತಾ ಇದ್ದೀನಿ ಅಂತ ಬರ್ತಾರೆ, ಒಬ್ಬರು ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತ ಬರ್ತಾರೆ, ಒಬ್ಬರು ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸಿಂದ ಬರ್ತಾರೆ. ಸೊ ಪೇಷಂಟ್ ಟು ಪೇಷಂಟ್ ನಮಗೆ ಸಿಮ್ಟಮ್ಸ್ ಕೂಡ ವೇರಿ ಆಗುತ್ತೆ. ಸೊ ಅವರು ಯಾವ ಸಿಮ್ಟಮ್ಸಿಂದ ಬಂದಿದ್ದಾರೆ. ಆ್ಯಂಡ್ ನಾವು ಥೈರಾಯ್ಡ್ ಕಾಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಮುಂಚೆ. ಸೊ ಅದರಲ್ಲಿ ಮೇನ್ ರೀಸನ್ ಬಂದು ಫ್ಯಾಮ್ಲಿ ಹಿಸ್ಟ್ರಿ, ಜೆನೆಟಿಕ್ ಹಿಸ್ಟ್ರಿ. ಅಂದರೆ ಫ್ಯಾಮ್ಲಿಯಲ್ಲಿ ಅಪ್ಪ ಅಮ್ಮನಿಗಿದೆ ಅಂತಂದಾಗ ಅದೇ ಥರ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಥ್ರೂ ಜೀನ್ಸ್ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ಆ ಥರ ಪೇಷಂಟ್ ಬಂದಾಗ ನಮ್ಮ ಹತ್ರ ಅವ್ರ ಫ್ಯಾಮ್ಲಿಯಲ್ಲಿ ಯಾರಿಗಾದ್ರೂ ಆ ಥರ ಹಿಸ್ಟ್ರಿ ಇತ್ತಾ, ಫ್ಯಾಮ್ಲಿಯಲ್ಲಿ ಯಾರಿಗಾದ್ರೂ ಮುಂಚೆ ಹೀಗಾಗಿತ್ತಾ, ಅವ್ರು ಅವರು ಕಾಲಲ್ಲಿ ಹೇಳ್ತಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಜಾಸ್ತಿ ಬಂತು ಅಂತ, ಜೆಸ್ಟೇಷನಲ್ ಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಹಾರ್ಮೋನ್ ವ್ಯತ್ಯಾಸದಿಂದ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಥೈರಾಯ್ಡ್ ಜನರಲಿ ಬರುತ್ತೆ. ಥೈರಾಯ್ಡ್ ಆದ್ರೂ ಡಯಾಬಿಟಿಸ್, ಹೈಪರ್ಟೆನ್ಷನ್ ಇಂಥ ಪ್ರಾಬ್ಲಮ್ಸ್ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ. ಎಸ್ ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ ಡಾಕ್ಟರ್. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾವು ಗೋಕಾಕಿಂದ ಮಾಡಿದ್ವಿ. ಓಕೆ, ನಿಮ್ಮ ಹೆಸರು? ಪ್ರಕಾಶ್ ಅಂತ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಸರ್, ಹೇಳಿ. ಸರ್ ಮೇಡಮ್ ನಾವು ಗೋಕಾಕಿಂದ ಮಾತಾಡೋದ್ರಿ. ನಮ್ಮ ಹುಡುಗಿಗೆ ಥೈರಾಯ್ಡ್ ಆಗಿದೆ ಮೇಡಮ್ ರೀ. ಓಕೆ. 2 ವರ್ಷ ಆಯ್ತು ರೀ. ಮತ್ತು ಬೆಳಗಾವಲ್ಲಿ ತೋರಿಸಿದ್ರಿ, ಕಡಿಮೆ ಆಗತ್ರಿ ಮೇಡಮ್ ರೀ. ಓಕೆ, ಎಷ್ಟು ವರ್ಷದಿಂದ ಆಯಿತು ನಿಮಗೆ ಥೈರಾಯ್ಡು? ಅದು ಒಂದು 2 ವರ್ಷ ಆಗ್ಲಿಕ್ಕೆ ಬಂತು ರೀ ಮೇಡಮ್ ರೀ. ಓಕೆ, ಮುಂಚೆ ಏನಾದರೂ ಟೆಸ್ಟ್ಗಳು ಮಾಡಿಸಿದ್ರಾ ಸರ್? ನೀವು 2 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಟೆಸ್ಟ್ ಮಾಡಿಸಿದ್ದೀರಾ? ಡಾಕ್ಟರ್ ಕಡೆ ಮಾಡಿಸಿದ್ರಿ ಮೇಡಮ್ ರೀ. ಓಕೆ, ಮೆಡಿಕೇಶನ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ತಾವು? ಅಲೋಪತಿಕ್ ಮೆಡಿಸಿನ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ? ಮೇಡಮ್ ಮೆಡಿಸಿನ್ ಯೂಸ್ ಮಾಡೋದು ಮೇಡಮ್. ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀರಾ? ನೋಡ್ರಿ ಮೇಡಮ್. ಓಕೆ, ಎಷ್ಟು mg ಯೂಸ್ ಮಾಡ್ತಾ ಇದ್ದೀರಾ? ಥೈರೋನಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಥೈರಾಯ್ಡ್ ಅಷ್ಟೇ ಯೂಸ್ ಮಾಡ್ತಿದ್ರು, ಡಾಕ್ಟರ್ ಕೊಟ್ಟಿದ್ದು ಅಷ್ಟೇ. ಓಕೆ, ಎಷ್ಟು mg ಯೂಸ್ ಮಾಡ್ತಾ ಇದ್ದೀರಾ? ಅದು ಒಂದು ದಿನಕ್ಕೆ 2 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇಡಮ್. ಓಕೆ, ನಿಮ್ಗೆ ಯಾವ ಲಕ್ಷಣದಿಂದ ನಿಮಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು ಸರ್? ಹೆಂಗೆ ಗೊತ್ತಾಗಲಿಲ್ಲ. ಅಲ್ಲ, ಹೆಂಗೆ ಗೊತ್ತಾಯ್ತು ನಿಮಗೆ ಥೈರಾಯ್ಡ್ ಇದೆ ಅಂತ? ಅದು ಸ್ವಲ್ಪ ಮೇಡಮ್ ಕುತ್ತಿಗೆ ಭಾಗದಲ್ಲಿ ಇದೆ ಥೈರಾಯ್ಡ್ ಅಂತ ಗೊತ್ತಾಯ್ತು ಮೇಡಮ್. ಓಕೆ, ಡಾಕ್ಟರ್ ಕರ್ಕೊಂಡು ಹೋಗಿ ಹೇಳ್ರಿ ಮೇಡಮ್.
ಓಕೆ ಸರ್, ನಿಮ್ಗೆ 2 ವರ್ಷದಿಂದ ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಆಲ್ರೆಡಿ ಮೆಡಿಕೇಷನ್ಸ್ ತೊಗೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಮುಂಚೆ ಏನು ಮೆಡಿಕೇಷನ್ಸ್ ತೊಗೋತಾ ಇದ್ದೀರಾ, ಯಾವ ಟೆಸ್ಟ್ಗಳನ್ನ ಮಾಡಿಸಿದ್ದೀರಾ, ಅದನ್ನೆಲ್ಲ ಪಾಸ್ಟ್ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೀವು ಆದಷ್ಟು ಬೇಗ ಹೋಮಿಯೋ ಕೇರಿಗೆ ಬಂದರೆ ನಿಮ್ಮೆಲ್ಲ ರಿಪೋರ್ಟ್ಸ್ ನೋಡಿಬಿಟ್ಟು ಯಾವ ಸ್ಟೇಜಲ್ಲಿದೆ, ಎಷ್ಟು ಮಟ್ಟಿಗೆ ನಿಮಗೆ ಥೈರಾಯ್ಡ್ ಲೆವೆಲ್ಸ್ ಎಷ್ಟು ಮಟ್ಟಕ್ಕಿದೆ ಬ್ಲಡ್ಡಲ್ಲಿ ಎಲ್ಲ ನೋಡಿಬಿಟ್ಟು ಮೆಡಿಸಿನ್ಸ್ನ ಶುರು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹಾವೇರಿಯಿಂದ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆ ಮಾ, ಹೇಳಿ. ಮೇಡಮ್, ನಂಗೆ ಥೈರಾಯ್ಡ್ ಕಾಣಿಸ್ಕೊಂತು. ನನಗೆ ಥೈರಾಯ್ಡ್ ಬಂದಿದೆ ಅಂತ ಗೊತ್ತಿರ್ಲಿಲ್ಲ. ನಂಗೆ ಮುಟ್ಟಿನ ಪ್ರಾಬ್ಲಮ್ ಆಗಿರೋದ್ರಿಂದ ಮಂತ್ಲಿ ಬಂದಾಗ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇತ್ತು. ಹೀಗಾಗಿ ನಾನು ಅದು ತೋರ್ಸ್ಕೊಳಕ್ ಹೋದೆ ಮೇಡಮ್. ಓಕೆ. ಅವಾಗ್ಲೇ ಅದು ಡಾಕ್ಟರ್ ಥೈರಾಯ್ಡ್ ಟೆಸ್ಟ್ ಮಾಡ್ತಿ ಅಂತಂದ್ರು. ಅದು ಸಿಂಪ್ಟಮ್ಸ್ ಎಲ್ಲ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇಡಮ್. ಓಕೆ. ಆದ್ರೆ ಮನೇಲಿ ಬೇರೆ ರೀತಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ಔಷಧಿ ಬಿಟ್ಟು. ನೀವು ಎಷ್ಟು ಎಮ್ ಜಿ ಮೆಡಿಸಿನ್ ಕೊಟ್ಟಿದ್ದಾರಮ್ಮ? ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನೀವು ಎಷ್ಟು ಎಮ್ ಜಿ ತಗೋತಾ ಇದ್ದೀರಾ? 25 mg ಅಂತ ಹೇಳಿದ್ದಾರೆ. 25 mg ತಗೋತಾ ಇದ್ದೀರಾ. ಮನೆಯಲ್ಲಿ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡ್ರಿ. ಓಕೆ, ರೆಗ್ಯುಲರ್ ಎಕ್ಸಸೈಸ್, ವಾಕಿಂಗ್ ಮಾಡಿ. ಫುಡ್ಡಲ್ಲಿ ಬಂದು ನಿಮಗೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಪನ್ನೀರು, ಹಾಲಿನ ಪದಾರ್ಥ ಸ್ವಲ್ಪ ಕಡಿಮೆ ಮಾಡಿ. ಅದರ ಜೊತೆಗೆ ಕ್ಯಾಲಿಫ್ಲವರ್, ಕ್ಯಾಬೇಜು, ಟೀ, ಕಾಫಿ ಜಾಸ್ತಿ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಬಟ್ ಅದರ ಜೊತೆಗೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ನ ಕೂಡ ಶುರು ಮಾಡಿದ್ರೆ, ಬಿಕಾಸ್ ನಿಮ್ಮ ಮುಟ್ಟಿನ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದೀರಾ. ಸೊ ಏನು ತೊಂದರೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಎಷ್ಟು ನಿಮ್ಮ TSH ಲೆವೆಲ್ಸ್ ಎಷ್ಟಿದೆ, T3 T4 ಲೆವೆಲ್ಸ್ ಎಷ್ಟಿದೆ ಎಲ್ಲ ನೋಡಿಬಿಟ್ಟು ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಶುರು ಮಾಡಿದ್ರೆ ನಿಮಗೆ ಗ್ರ್ಯಾಜುವಲ್ ಆಗಿ ಆ ಥೈರಾಯ್ಡ್ ಮೆಡಿಸಿನ್ನ ಕೂಡ ಸ್ಲೋ ಆಗಿ ಬಿಡ್ಬೋದು. ಶುಗರ್ ಬೇರೆ ಇದೆ ಮೇಡಮ್. ಏನಂದ್ರಿ? ಶುಗರ್ ಬೇರೆ ಇದೆ, ಅದಕ್ಕೆ ನನಗೆ ಸ್ವಲ್ಪ ಭಯ. ಎರಡು ಕೂಡ ಬಂದಿದೆಯಲ್ಲ, ಬೇಜಾರಾಗ್ತಿದೆ ಸ್ವಲ್ಪ. ಅದಕ್ಕೆ ನೀವು ಟೆಸ್ಟ್ಗಳು, ನೀವು ಮುಂಚೆ ಏನು ಟೆಸ್ಟ್ ಮಾಡಿಸಿದಿರ ರಿಪೋರ್ಟ್ಸ್ ಇರುತ್ತಲ್ಲ ಮನೆಯಲ್ಲಿ, ಆ ರಿಪೋರ್ಟ್ಸ್ ತೊಗೊಂಡು ನಮ್ಮ ಕ್ಲಿನಿಕ್ಗೆ ಬಂದರೆ ಎಷ್ಟಿದೆ, ಯಾವ ಸ್ಟೇಜಲ್ಲಿದೆ ಅಂತ ಎಲ್ಲ ನೋಡಿ ನಾವು ಔಷಧಿನ ಶುರು ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಅವ್ರು ಮಾತಾಡ್ತಾ ಹೇಳ್ತಿದ್ರು ನನಗೆ ಶುಗರ್ ಕೂಡ ಇದೆ ಅಂತ. ಈಗ ಶುಗರು, BP ಇರೋರಿಗೆ ಥೈರಾಯ್ಡ್ ಬಂದುಬಿಟ್ರೆ ಅದು ಇನ್ನೂ ಕಷ್ಟಕರ ಆಗುತ್ತೆ ಅಲ್ವಾ? ಸೊ ಹೇಗಿದು ಅಂತ. ಥೈರಾಯ್ಡ್ ಬೇರೆ ಡಿಸೀಸಸ್ ಅಸೋಸಿಯೇಟ್ ಆಗಿ ಕೂಡ ಬರ್ಬೋದು. ಲೈಕ್ ಹೈಪರ್ ಥೈರಾಯ್ಡಿಸಮ್ ಇರೋರಿಗೆ ಡಯಾಬಿಟಿಸ್ ಇರ್ಬೋದು, ಆರ್ ಹೈಪರ್ ಟೆನ್ಷನ್ ಇರ್ಬೋದು. ಆವಾಗ ಕೇಸ್ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ. ಸೊ ಆವಾಗ ಅವ್ರ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಇದನ್ನು ನಾವೇನೇನು, ಬಿಕಾಸ್ ನಾವು ಥೈರಾಯ್ಡ್ ಟ್ರೀಟ್ಮೆಂಟ್ ಶುರು ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಮೆಡಿಕೇಷನ್ ಜೊತೆಗೆ ಅವ್ರ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತಲೂ ಹೇಳ್ತೀವಿ. ಬಿಕಾಸ್ ಇದು ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಸ್ಪೆಷಲಿ ಬಂದು ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಾವು ದಿನಕ್ಕೆ ಎಷ್ಟು ಸ್ಟ್ರೆಸ್ ತೊಗೋತಾ ಇದ್ದೀವಿ. ಒಂದು ಹಾರ್ಮೋನಲ್ ಡಿಸೀಸ್ ಅಂತ ಹೇಳಿದಾಗ ಅದು ಸ್ಟ್ರೆಸ್ಸಿಂದ ಕೂಡ ಬರ್ಬೋದು. ಸೊ ಎಷ್ಟು ಸ್ಟ್ರೆಸ್ ತೊಗೋತಾ ಇದ್ದೀವಿ, ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಅಕಸ್ಮಾತ್ ಒಬೇಸ್ ಇರೋ ಪೇಷಂಟ್ಸಲ್ಲಿ ಥೈರಾಯ್ಡ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಇಂಥ ಫ್ಯಾಕ್ಟರ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ವಿತ್ ದ ಫ್ಯಾಮಿಲಿ ಹಿಸ್ಟ್ರಿ. ಸೊ ನೀವು ಮುಂಚೆನೇ ನಿಮಗೆ ಸಿಂಪ್ಟಮ್ಸ್ ಕಂಡ ತಕ್ಷಣ ನೀವು ಆದಷ್ಟು ಬೇಗ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ವ್ಯಾಲ್ಯೂಸ್ ಏನಾದರೂ ವೇರಿ ಆದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಆಗಿ ಅರ್ಲಿ ಸ್ಟೇಜಸಲ್ಲಿ ಮೆಡಿಕೇಷನ್ನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಈ ಥೈರಾಯ್ಡ್ ಪ್ರಾಬ್ಲಮ್ನ ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಈಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ರಾಜು ಅಂತ. ಹಲೋ ನಮಸ್ತೆ ರಾಜು ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಎಲ್ಲಿಂದ? ಹುಣಸೂರು. ಹುಣಸೂರು. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್, ನೋಡಿ ಥೈರಾಯ್ಡ್ ಬಂದಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಗೊತ್ತಾಯ್ತು ಥೈರಾಯ್ಡ್. ರಾಜು ಅವರೇ, ನೀವು ಮಾತಾಡ್ತಿರೋದು ಅರ್ಥ ಆಗ್ತಿಲ್ಲ, ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಹಲೋ ಹೇಳಿ ಸರ್. ನಾವು ಎಲ್ಲಿಂದ ಮಾತಾಡ್ತಾರೆ, ಆದರೆ ಹುಷಾರಿದ್ದ ಕಾರಣ ಸೌಂಡ್ ಜಾಸ್ತಿ ಬರ್ತಾ ಇಲ್ಲ. ಆಡಿಯೋ ಸರಿಯಾಗಿ ಗೊತ್ತಾಗ್ತಿಲ್ಲ. ಎಸ್ ಸಾರಿ ಸರ್, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ
ಮೇಡಮ್ ನಮಸ್ಕಾರ. ಓಕೆ, ಸರಿಯಾಗಿ ಕೇಳಿಸ್ತಿಲ್ಲ. ಎಸ್ ಡಾಕ್ಟರ್, ಮುಂದುವರಿಸಿ. ಅಂದರೆ ಬಿ ಪಿ ಶುಗರ್ ಇರೋರು ಯಾವ ರೀತಿ ಇರಬೇಕು ಲೈಫ್ ಸ್ಟೈಲು ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ನೀವು ಅದಕ್ಕೂ ಮುನ್ನ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ. ಈ ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ನಾವು ಬಂದು ಡಯಟ್ ಚಾರ್ಟ್ ಕೊಡ್ತೀವಿ. ಸೊ ಎಕ್ಸಸೈಸಸ್ ಮಾಡಬೇಕು ಆ್ಯಂಡ್ ಡಯಟ್ ಎಷ್ಟು ಕಂಟ್ರೋಲ್ ಮಾಡಬೇಕು, ಏನೇನು ತಿನ್ನಬಾರ್ದು. ನಾನು ಮುಂಚೆ ಹೇಳಿದಂಗೆ ಲೈಕ್ ಕೆಲವೊಂದು ಪದಾರ್ಥ ಲೈಕ್ ಇದಕ್ಕೆ ನಾವು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಗಾಯ್ಟ್ರೋಜನ್ಸ್ ಅಂತಂದ್ರೆ ಥೈರಾಯ್ಡಲ್ಲಿ ನಾನು ಮುಂಚೆ ಹೇಳ್ದಂಗೆ ಗಾಯ್ಟರ್ ಅಂತ ಒಂದು ಟೈಪ್ ಆಫ್ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಗಾಯ್ಟರ್ ಅಥವಾ ಗಳಗಂಡ ರೋಗ ಅನ್ನೋದು ನಮಗೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರೋವಂಥ ಒಂದು ಪ್ರಾಬ್ಲಮ್. ಸೊ ಗಾಯ್ಟ್ರೋಜನ್ಸ್ ಅಂತ ಹೇಳಿದಾಗ ಯಾವ ಪದಾರ್ಥದಿಂದ ಈ ಥೈರಾಯ್ಡ್ ಹಾರ್ಮೋನ್ಸ್ ಹ್ಯಾಂಪರ್ ಆಗುತ್ತೋ ಅಂಥ ಪದಾರ್ಥನ ನಾವು ಗಾಯ್ಟ್ರೋಜನ್ಸ್ ಅಂತ ಕರಿತೀವಿ. ಅದರಲ್ಲಿ ಕ್ಯಾಬೇಜ್, ಕ್ಯಾಲಿಫ್ಲವರ್ ಆ್ಯಂಡ್ ಜಾಸ್ತಿ ಸ್ಟಿಮ್ಯುಲೆಂಟ್ಸ್ ತಗೊಳ್ಳೋದು, ಕಾಫಿ ತಗೊಳ್ಳೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಅವ್ರು ತುಂಬ ಒಬೇಸ್ ಇರೋದು, ಈ ಎಲ್ಲ ಕಾರಣದಿಂದ ಕೂಡ ಥೈರಾಯ್ಡ್ ಹಾರ್ಮೋನ್ಸ್ ಹ್ಯಾಂಪರ್ ಆಗ್ಬೋದು. ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕೂಡ ಇದೆ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಕೂಡ ಥೈರಾಯ್ಡ್ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆಫ್ಟರ್ ಡೆಲಿವರಿ 24 to 72 ಅವರ್ಸಲ್ಲಿ ಮಗುವಲ್ಲಿ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ಆ ವ್ಯಾಲ್ಯೂಸ್ ಎಷ್ಟು ವೇರಿ ಆಗ್ತಾ ಇದೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಗೊತ್ತಾದರೆ ಇಮಿಡಿಯೇಟಾಗಿ ಮೆಡಿಕೇಷನ್ಸ್ನ ಶುರು ಮಾಡೋದು ಒಳ್ಳೆಯದು. ಗ್ರೇವ್ಸ್ ಡಿಸೀಸ್ ಬಿಟ್ಟು ಇದು ಗಾಯ್ಟರ್ ಬಿಟ್ಟು ಗ್ರೇವ್ಸ್ ಡಿಸೀಸ್ ಅಂತ ಕೂಡ ನಾವು ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಿ. ಗ್ರೇವ್ಸ್ ಡಿಸೀಸ್ ಅಂತಾಗ ತುಂಬ ಹೆಚ್ಚಾಗಿ ಲೈಕ್ ತುಂಬ ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ ಯಾವಾಗ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೋ ಅದರಿಂದ ಉಂಟಾಗೋ ಸಮಸ್ಯೆನ ನಾವು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಎಸ್, ಇನ್ನು ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ಜೋರಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ಮ್ಯೂಟ್ ಮಾಡಿ ಮಾತಾಡಿ ದಯವಿಟ್ಟು. ಮಾತಾಡ್ತೀವಿ ಮೇಡಮ್. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹಾಂ ಹೇಳಿ, ನಿಮ್ಮ ಸಮಸ್ಯೆ ಏನು? ಏನೋ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆದಂಗಿದೆ. ಓಕೆ, ನೆಕ್ಸ್ಟ್ ಕರೆ ಮಾಡ್ತಾರೆ, ನೋಡೋಣ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಕಂಪೇರ್ ಟು ವುಮೆನ್ಸಲ್ಲೇ ಹೆಚ್ಚಾಗಿ ಕಂಡು ಬರುತ್ತಲ್ಲ, ಯಾಕೆ ಅಂತ? ವುಮೆನ್ಸಲ್ಲಿ ಹೆಚ್ಚಾಗಿ ಕಂಡು ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ. ಥ್ರೂ ಲೈಕ್ ಸ್ಟ್ರೆಸ್ಸಿಂದನೂ ಬರ್ಬೋದು, ಅವ್ರ ಪ್ರೆಗ್ನೆನ್ಸಿ ಅನ್ನೋದು ಫಿಮೇಲ್ ಲೈಫಲ್ಲಿ ಒಂದು ಬಿಗ್ ಚೇಂಜ್ ಅಂತಲೇ ಹೇಳ್ಬೋದು. ಅದರಲ್ಲಿ ಹಾರ್ಮೋನ್ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಆ ಹಾರ್ಮೋನ್ ಚೇಂಜಸ್ಸಿಂದ ಕೂಡ ಥೈರಾಯ್ಡ್ ನಮಗೆ ಫಿಮೇಲ್ಸಲ್ಲಿ ಜಾಸ್ತಿ ಕಂಡು ಬರ್ಬೋದು. ಅದಕ್ಕೆ ಆ ರೀಸನಿಂದ ನಾವು ರಿಪ್ರೊಡಕ್ಟಿವ್ ಏಜ್ ಆದಮೇಲೆ ಆರ್ ಮೆನೋಪಾಸ್ ಆದಮೇಲೆ ಕೂಡ ನಾವು ಥೈರಾಯ್ಡ್ನ ನೋಡ್ತೀವಿ. ಬಿಕಾಸ್ ಒಂದು ಫೀಮೇಲ್ ಲೈಫಲ್ಲಿ ಪ್ಯೂಬರ್ಟಿ ಅಂದರೆ ಮೆನಾರ್ಕಿ ಟೈಮು, ಪ್ರೆಗ್ನೆನ್ಸಿ ಟೈಮ್ ಆ್ಯಂಡ್ ಮೆನೋಪಾಸ್ ಟೈಮಲ್ಲಿ ತುಂಬ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಈ ವ್ಯತ್ಯಾಸದಿಂದ ಕೂಡ ನಿಮಗೆ ಥೈರಾಯ್ಡ್ ಆರ್ ಬೇರೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಫೀಮೇಲಲ್ಲಿ ಜಾಸ್ತಿ ಕಂಡು ಬರ್ಬೋದು. ಇನ್ನು ಡಾಕ್ಟರ್, ಈಗ ಥೈರಾಯ್ಡ್ ಪ್ರಾಬ್ಲಮ್ ಬಂದಾದ ಮೇಲೆ ಅದರಿಂದ ಹೇಗೆ ಮತ್ತಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನಮ್ಮ ಲೈಫ್ ಸ್ಟೈಲ್ ಇರಬಹುದು, ಹಾಗೆ ನಮ್ಮ ಮುಖ್ಯವಾಗಿ ಆಹಾರದ ಕ್ರಮ, ಫುಡ್ ಸ್ಟೈಲ್ ಅಂತ ಇರಲ್ಲ. ಸೊ ಥೈರಾಯ್ಡ್ ಇದ್ದವರು ಬಹುಮುಖ್ಯವಾಗಿ ಇದನ್ನು ತಿನ್ನಲೇಬಾರ್ದು ಅಂತ ಇದ್ದರೆ ಏನಾದರೂ ಇದೆಯಾ? ಹಾಗೆ ಹೆಚ್ಚಾಗಿ ಯಾವ ಪದಾರ್ಥಗಳನ್ನು ಸೇವಿಸಬೇಕು ಅಂತ? ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರೋ ಪೇಷಂಟ್ಸಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಅನ್ನೋದು. ಡಾಕ್ಟರ್ ಮಾತಾಡೋಣ, ಇದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಶ್ವೇತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ದಾವಣಗೆರೆ ಡಿಸ್ಟಿಕ್ ನ್ಯಾನ್ಸಿ ಅಂತ ಹೇಳಿ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಗೆ ಹೈಪೋಥೈರಾಯ್ಡ್ ಇದೆ. ಓಕೆ. ನಮಗೆ ಒಬ್ಬನೇ ಮಗ, ಫಸ್ಟ್ ಬೇಬಿಯಿಂದಾನೇ ಇದೆ ಮೇಡಮ್. ಓಕೆ. ಸುಮಾರು ಇವಾಗ 11 ವರ್ಷ ಆಯ್ತು ನನ್ಗಿರಕತ್ತಿ. ಜೋರಾಗಿ ಮಾತಾಡಿ ಸ್ವಲ್ಪ. ನನ್ಗೆ ಹೈಪೋಥೈರಾಯ್ಡ್ ಇದೆ. ಓಕೆ. ನಾನು 125 mg ಮಾತ್ರ ನುಂಗ್ತಾ ಇದ್ದೀನಿ. ಓಕೆ.
ಎಷ್ಟು ತೋರಿಸಿದ್ರೂ ಅಷ್ಟೇ MG ಮಾತ್ರನೇ ತಗೊಂತಾ ಇರೋದು ಮೇಡಮ್. ಓಕೆ ನಾನು ಶಿವಮೊಗ್ಗದಲ್ಲೇ ತೋರಿಸ್ತಾ ಇರೋದು. ಓಕೆ ಎಷ್ಟು ಕಡಿಮೆನೇ ಆಗಿಲ್ಲ. ಯಾವ ತರ ನಮ್ಮ ಲೈಫ್ ಸ್ಟೈಲ್ ಇದು ಮಾಡ್ಕೋಬೇಕು ಅಂತ ಗೊತ್ತಾಗ್ತದೆ. ನಿಮಗೆ ಎಷ್ಟು ವರ್ಷದಿಂದ ಇದೆಮ್ಮ ಹೈಪೋಥೈರಾಯ್ಡಿಸಮು? ಈಗ ಒಂದು 11 ವರ್ಷದಿಂದ ಇದೆ ಮೇಡಮ್. 11 ವರ್ಷದಿಂದ ಇದೆ. ಓಕೆ. ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿರೋದಾ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಇತ್ತಾ ಅದು? ಅದು ಮುಂಚೆನೇ ಇತ್ತು ಮೇಡಮ್. ಮದುವೆ ಆದ್ಮೇಲೆನೆ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿದ್ದು. ಓಕೆ. ನೀವು ಲೈಫ್ ಸ್ಟೈಲ್ ಅಂತ ಹೇಳಿದಾಗ ನೀವು ರೆಗ್ಯುಲರಾಗಿ ಎಕ್ಸಸೈಸಸ್ ಮಾಡಬೇಕು. ಆ್ಯಂಡ್ ನಿಮ್ಗೆ ತುಂಬ ಜಾಸ್ತಿ ಟೈಮಿಂದನೂ ಲಾಂಗ್ ಟರ್ಮಿಂದನೂ ನಿಮಗೆ ಥೈರಾಯ್ಡ್ ಇದೆ. 125 mg ನುಂಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಟ್ಯಾಬ್ಲೆಟ್ ಕೂಡ ಹೈ MGನೇ ನುಂಗ್ತಾ ಇದ್ದೀರಾ. ಸೊ ಇಷ್ಟು ವರ್ಷದಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಮುಂಚೆ ಏನಾದರೂ ಟೆಸ್ಟ್ಗಳು ಮಾಡಿಸಿದ್ದೀರಮ್ಮ? ಹೌದು ಮೇಡಮ್, ಟೆಸ್ಟ್ ಮಾಡಿಸ್ತಾನೆ ಇದ್ದೆ. ಓಕೆ. ಸೊ ನೀವೇನು ಟೆಸ್ಟ್ ಮಾಡಿಸಿದ್ದೀರಾ? ನೀವು ಎಷ್ಟು MG ಮೆಡಿಕೇಶನ್ ತಗೋತಾ ಇದ್ದೀರಾ? ಅದು ಬಿಟ್ಟು ನಿಮ್ಗೆ ಏನಾದರೂ BP ಶುಗರ್ ಮಾತ್ರ ಏನಾದ್ರು ತಗೋತಾ ಇದ್ದೀರಾ? ಅದ್ರ ಸಂಬಂಧಪಟ್ಟ ರಿಪೋರ್ಟ್ಸ್ ಏನಾದರೂ ಇದ್ದರೆ, ನೀವು ಟೆಸ್ಟ್ಗಳು ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಆದಷ್ಟು ಬೇಗ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನಿಮ್ಮ ಹತ್ತಿರ ಇರೋ ಹೋಮಿಯೋ ಕೇರ್ ಬ್ರಾಂಚಿಗೆ ಬಂದರೆ ನಾವು ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಎಷ್ಟು MG 125 mg ತಗೋತಾ ಇದ್ದೀರಾ ಅಂತಂದರೆ ಅದನ್ನು ಸಡನ್ನಾಗಿ ಕೂಡ ಬಿಡೋಕ್ಕಾಗಲ್ಲ. ಸೊ ಅದು ಬಿಡಬೇಕು ಅಂತಂದರೆ ಸ್ಲೋ ಆಗಿ ಬಿಡಬೇಕು. ಸೊ ನಾವು ನಿಮ್ಮನ್ನೆಲ್ಲ ನೋಡಿಬಿಟ್ಟು ಯಾವ ಲಕ್ಷಣ ಇದೆ, ಸೊ ಯಾವ ಲೆವೆಲಲ್ಲಿದೆ ಥೈರಾಯ್ಡ್, ಯಾವ ಸ್ಟೇಜಲ್ಲಿದೆ ಎಲ್ಲ ನೋಡಿಬಿಟ್ಟು ನಾವು ಔಷಧಿನ ಶುರು ಮಾಡ್ತೀವಿ. ಔಷಧಿ ಶುರು ಮಾಡಿದ್ಮೇಲೆ ಸ್ಲೋ ಆಗಿ ಲೆವೆಲ್ಸ್ ಇಂಪ್ರೂವ್ ಆದಮೇಲೆ ಸ್ಲೋ ಆಗಿ ನಾವು ಟೇಪರ್ ಡೌನ್ ಮೆಥಡಲ್ಲಿ ನಿಮಗೆ ಮೆಡಿಸಿನ್ಸ್ನ ಸ್ಲೋ ಆಗಿ ಬಿಡಿಸ್ಬೇಕಾಗಿ ಬರುತ್ತೆ. ಸೊ ನೀವು ಆದಷ್ಟು ಬೇಗ ಹೋಮಿಯೋ ಕೇರ್ ಬ್ರಾಂಚಿಗೆ ಬಂದು ಭೇಟಿಯಾಗಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಲೈಫ್ ಸ್ಟೈಲ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡೋದಾದ್ರೆ. ಈಗಿನ ಕಾಲದಲ್ಲಿ ನಮಗೆ ಮೋಸ್ಟ್ಲಿ ಡೆಸ್ಕ್ ಜಾಬ್ಸ್ ಆಗೋದ್ರಿಂದ ಆರ್ ಅರ್ಬನೈಸೇಷನ್ ಜಾಸ್ತಿ ಆಗಿರೋದ್ರಿಂದನೂ ಲ್ಯಾಕ್ ಆಫ್ ಎಕ್ಸಸೈಸ್ ಅಂತ ಒಂದಿದೆ. ಎಕ್ಸಸೈಸ್ ಒಂದಿಲ್ಲ. ಫುಡ್ ಹ್ಯಾಬಿಟ್ಸ್, ನಾವು ಜಂಕ್ ಫುಡ್ ಜಾಸ್ತಿ ತೊಗೊಳ್ಳೋದಾದರೂ ಆಗಲಿ, ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಳೋದಾದರೂ ಆಗಲಿ, ಸ್ಮೋಕಿಂಗ್, ಆಲ್ಕೋಹಾಲ್ ಇಂಥ ಹ್ಯಾಬಿಟ್ಸ್ ಇದ್ದಾಗ, ಇಂಥ ಲೈಕ್ ಲೈಫ್ ಸ್ಟೈಲಲ್ಲಿ ಇಂಥ ಹ್ಯಾಬಿಟ್ಸ್ ಇದ್ದಾಗ ಸೊ ಈ ಹ್ಯಾಬಿಟ್ಸ್ನ ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಮ್ಗೆ ಒಂದ್ಸತಿ ಥೈರಾಯ್ಡ್ ಇದೆ ಅಂತ ಗೊತ್ತಾದಮೇಲೆ, ವೆಯ್ಟ್ ಜಾಸ್ತಿ ಇದೆ, ಥೈರಾಯ್ಡ್ ಇದೆ ಅಂತಂದರೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಡಯಟಲ್ಲಿ ಕ್ಯಾಲಿಫ್ಲವರ್, ಕ್ಯಾಬೇಜ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಬೇಕು. ಬಿಕಾಸ್ ಯಾವರಲ್ಲಿ ಥೈರಾಯ್ಡ್ ಜಾಸ್ತಿ ಇರುತ್ತೋ ಅವರಲ್ಲಿ ನಿಮಗೆ ಫ್ಯಾಟ್ ಮೆಟಬಾಲಿಸಮ್ ಅನ್ನೋದು ಕರೆಕ್ಟಾಗಿ ಆಗ್ತಿರೋದಿಲ್ಲ. ಸೊ ಮಿಲ್ಕಲ್ಲಿ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ, ಮಿಲ್ಕ್, ಘೀ ಆರ್ ಯಾವುದಾದ್ರೂ ಬೇಕ್ರಿ ಐಟಮ್ಸ್. ಸೊ ನಿಮಗೆ ಫ್ಯಾಟ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೋ ಅಂಥ ಫುಡ್ಸ್ನ ನೀವು ಅವಾಯ್ಡ್ ಮಾಡಬೇಕು. ಬಿಕಾಸ್ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಇದೆ ಅಂತಂದಾಗ ನೀವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಫ್ಯಾಟ್ಸ್ನ ತೊಗೋಬೇಕಾಗಿ ಬರುತ್ತೆ. ಬಿಕಾಸ್ ಆ ಮೆಟಬಾಲಿಸಮ್ ಕರೆಕ್ಟಾಗಿ ಇಲ್ಲ, ಅದ್ರ ಮೇಲೆ ನೀವು ತುಂಬ ಜಾಸ್ತಿ ಫ್ಯಾಟ್ಸ್ ತೊಗೋತಾ ಇದ್ದೀರಾ ಅಂತಂದರೆ ಅದು ಕರೆಕ್ಟಾಗಿ ಬ್ರೇಕ್ ಡೌನ್ ಆಗೋಲ್ಲ. ಸೊ ಅದರಿಂದ ಬೇರೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಸೊ ಫ್ಯಾಟಿ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಸ್ಮೋಕಿಂಗ್, ಆಲ್ಕೋಹಾಲ್ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡಿ. ಸೊ ರೆಗ್ಯುಲರ್ ಎಕ್ಸಸೈಸ್ ವಿತ್ ಲೀಫಿ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್ ತೊಗೋಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೋಬೋದು. ಸೊ ಈ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಸೊ ಮೆಡಿಸಿನ್ಸ್ ಕೂಡ ನೀವು ರೆಗ್ಯುಲರಾಗಿ ತೊಗೊಂಡ್ರೆ ಗ್ರ್ಯಾಜುವಲ್ ಆಗಿ ಖಂಡಿತ ನಾವು ಈ ಥೈರಾಯ್ಡ್ ಲೆವೆಲ್ಸ್ನ ಕಂಟ್ರೋಲಿಗೆ ತರ್ಬೋದು. ಓಕೆ ಡಾಕ್ಟರ್, ಇನ್ನು ಕರೆ ಮಾಡೋ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ರು ನನಗೆ 2 ವರ್ಷ, 5 ವರ್ಷ, 10 ವರ್ಷದಿಂದ ಥೈರಾಯ್ಡ್ ಇದೆ ಅಂತ. ಅಂದರೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಹೀಗೆ ಕಂಟಿನ್ಯೂ ಆಗ್ತಾ ಬರುತ್ತಲ್ಲ ಈ ಥೈರಾಯ್ಡು, ಹಂಗಾದರೆ ವಾಸಿ ಆಗೋದೇ ಇಲ್ವಾ ಅಂತ? ಥೈರಾಯ್ಡ್ ವಾಸಿ ಆಗೋದು ಅಂತಂದರೆ ಅದು ಡಿಪೆಂಡ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಬ್ಬರೊಬ್ರಿಗೆ ಒಂದೊಂದು ಥರ ಇಮ್ಯುನಿಟಿ ಪವರ್ ಇರುತ್ತೆ. ಬಿಕಾಸ್ ಥೈರಾಯ್ಡಲ್ಲಿ ನಾವು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಆದರೂ ಆಗಲಿ, ಈ ಥರ ಸಬ್ಅಕ್ಯೂಟ್ ಥೈರಾಯ್ಡೈಟಿಸ್, ಈ ಥರ ಪ್ರಾಬ್ಲಮ್ಸು ಆಟೋ ಇಮ್ಯೂನ್ ಆಗಿ ಕೂಡ ಬರುತ್ತೆ. ಆಟೋ ಇಮ್ಯೂನ್ ಅಂತ ಹೇಳಿದಾಗ ನಮ್ಮ ಇಮ್ಯೂನ್ ಸೆಲ್ಸ್ ನಮ್ಮ ಬಾಡಿ ವಿರುದ್ಧವಾಗಿ ಕೆಲಸ ಮಾಡಿ ತನಗೆ ತಾನೇ ಓನ್ ಸೆಲ್ಸ್ನ ಅಟ್ಯಾಕ್ ಮಾಡಿದಾಗ ಅದಕ್ಕೆ ನಾವು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಇಂಥ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇದೆ ಅಂತಂದರೆ ನಿಮ್ಮ ಇಮ್ಯೂನ್ ಸಿಸ್ಟಮ್, ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ
ಅದರ ಅರ್ಥ. ಸೊ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ನೀವೇನೇ ಮೆಡಿಕೇಶನ್ಸ್ ತಗೊಂಡ್ರೆ ಅದಕ್ಕೆ ನಿಮ್ಮ ಬಾಡಿ ರಿಯಾಕ್ಟ್ ಆಗೋದಕ್ಕೆ ತುಂಬ ಜಾಸ್ತಿ ಟೈಮೇ ಬೇಕು. ಆ್ಯಂಡ್ ಜಾಸ್ತಿ ಜನ ಥೈರಾಯ್ಡ್ ಇದ್ದರೂ ಕೂಡ ಲಕ್ಷಣಗಳು ಕಂಡ್ರು ಅರ್ಲಿ ಸ್ಟೇಜಲ್ಲಿ ಅಷ್ಟು ಕೇರ್ ಮಾಡಲ್ಲ. ಸ್ವಲ್ಪ ಕಾಂಪ್ಲಿಕೇಟ್ ಆದಮೇಲೆ ಓಕೆ ನಮ್ಗೆ ತೂಕ ಜಾಸ್ತಿ ಆಗ್ತಾ ಇದೆ, ಈಗ ಮುಟ್ಟಿನ ಸಮಸ್ಯೆ ಆಗ್ತಾ ಇದೆ, 2 ಮಂತ್ಸಿಂದ ಮುಟ್ಟಿನ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅಷ್ಟು ಕೇರ್ ಮಾಡಲ್ಲ. ಓಕೆ 2 ಮಂತ್ಸಿಂದ ಆಗ್ತಾ ಇದೆ, ಇನ್ನೊಂದು 1 ಮಂತ್ ನೋಡೋಣ ಆಮೇಲೆ ಹೋಗೋಣ ಅನ್ನೋದು ಒಂದು ಇರುತ್ತೆ. ಸೊ ನೀವು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ವಿತೌಟ್ ಥೈರೋನಮ್ ಶುರು ಮಾಡಿಲ್ಲ ಆದರೂ ಕೂಡ ನೀವು ಡೈರೆಕ್ಟ್ ಹೋಮಿಯೋಪತಿಗೆ ಬಂದರು ಅಂದರೂ ಕೂಡ ನೀವು ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಬಟ್ ನೀವು ಎಷ್ಟು ಲೇಟಾಗಿ ಡಯಾಗ್ನೋಸ್ ಮಾಡ್ತೀರಾ ಆ್ಯಂಡ್ ನೀವು ಸೆಲ್ಫ್ ಮೆಡಿಕೇಷನ್ ವಿತೌಟ್ ಮೆಡಿಕಲ್ ಅಟೆನ್ಷನ್ ನೀವು ಸೆಲ್ಫ್ ಮೆಡಿಕೇಷನ್ ತೊಗೊಂಡಾಗ ಆರ್ ಲ್ಯಾಕ್ ಆಫ್ ಎಕ್ಸಸೈಸ್ ಇದ್ದಾಗ ಅಂಥ ಕೇಸಸಲ್ಲಿ ನಮಗೆ ಥೈರಾಯ್ಡ್ನ ಟ್ರೀಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಥೈರಾಯ್ಡ್ ಆರ್ ಡಯಾಬಿಟಿಸ್ ಆರ್ ಹೈಪರ್ಟೆನ್ಷನ್ ಇಂಥ ಕ್ರಾನಿಕ್ ಡಿಸೀಸಸ್ ಬಂದಾಗ ಅದು ಲಾಂಗ್ ಟರ್ಮ್ ಕ್ರಾನಿಕ್ ಡಿಸೀಸಸ್ ಅಂತೀವಿ. ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ಬೇಕು ಅಂತಂದರೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆ್ಯಂಡ್ ರಿಕವರಿ ಕೂಡ ಗ್ರ್ಯಾಜುವಲ್ ಆಗೇ ಆಗುತ್ತೆ. ಸೊ ರಿಕವರ್ ಆದರೂ ಕೂಡ ಹೆಲ್ದಿ ಲೈಫ್ ಸ್ಟೈಲ್ ಇದ್ದಿಲ್ಲ, ಲ್ಯಾಕ್ ಆಫ್ ಎಕ್ಸಸೈಸ್ ಇದೆ, ನೀವು ಅದೇ ಥರ ಸ್ಟ್ರೆಸ್ ತಗೋತಾ ಇದ್ದೀರಾ ಅಂತಂದರೆ ರಿಕರೆನ್ಸ್ಗೂ ಕೂಡ ಚಾನ್ಸಸ್ ಇರುತ್ತೆ. ಸೊ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಪ್ರಾಪರ್ ಮೆಡಿಕೇಷನ್ ಆ್ಯಂಡ್ ಪ್ರಾಪರ್ ಕೇರ್ ಇದ್ದರೆ ನಾವು ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇದೆ, ಹಾಗೆ ನಾವು ನೇರವಾಗಿ ಭೇಟಿ ಕೊಡಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಅಥವಾ ಇವತ್ತು ಯಾರ್ಯಾರು ಡಾಕ್ಟರ್ ಬಳಿ ಮಾತನಾಡೋದಕ್ಕಾಗಲಿಲ್ವೋ, ಸೊ ನಾವೀಗ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ಪ್ಲೇಟನ್ನು ಕೂಡ ತೋರಿಸ್ತೇವೆ, ನೀವು ಅದಕ್ಕೆ ನೇರ ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 1081 212.